ಸ್ಫೋಟಕ್ಕೆ ಬಳಸಲಾಗಿರುವಂತಹ ಹರಿಯಾಣ ನೋಂದಣಿಯ ಈ ಕಾರ್ ಅಕ್ಟೋಬರ್ 29ನೇ ತಾರೀಕು ದೆಹಲಿ ಪ್ರವೇಶ ಮಾಡಿದೆ ಅಂತ ಗೊತ್ತಾಗ್ತಾ ಇದೆ. ಫರೀದಾಬಾದ್ನಿಂದ ದೆಹಲಿಗೆ ಕಾರಲ್ಲಿ ಬರುವ ಮುನ್ನ ಒಟ್ಟು ಸುಮಾರು 10 ಗಂಟೆ 48 ನಿಮಿಷಗಳ ಕಾಲ ಹಲವೆಡೆ ಕಾರನ್ನ ಸಂಚರಿಸಿರುವಂತಹ ಉಗ್ರ ಉಮರ್ ಕೆಂಪುಕೋಟೆ ಬಳಿ ಸ್ಫೋಟಕ್ಕೂ ಮುನ್ನ ಸುನೇಹ್ರಿ ಮಸೀದಿಯೊಂದರ ಬಳಿ 3 ಗಂಟೆಗಳ ಕಾಲ ಕಾರನ್ನ ಪಾರ್ಕ್ ಮಾಡಿಕೊಂಡಿದ್ದ. ಸಂಜೆ 6 ಗಂಟೆಗೆ ಕೆಂಪುಕೋಟೆಯ ಪಾರ್ಕ್ ಬಳಿ ಬಂದಿದ್ದಾನೆ. ಕಾರು ಅಲ್ಲಿಯೇ ಬ್ಲಾಸ್ಟ್ ಆಗಿದೆ. ಸಿಸಿಟಿವಿಯಲ್ಲಿ ಇಡೀ ಚಲನವಲನ ಸೆರೆಯಾಗಿದೆ. ಕೆಂಪುಕೋಟೆಯ ಪಾರ್ಕ್ ಅಲ್ಲ, ಪಾರ್ಕಿಂಗ್ ಹತ್ರಕ್ಕೆ ಬಂದಿದ್ದಾನೆ. ಬಂದ ಮೇಲೆ ಅವನಿಗೆ 3 to 6 ಅವನು ಕಾದಿದ್ದಾನೆ ಅನ್ನೋದೇ ಆದರೆ ಹಿ ವಾಂಟೆಡ್ ಟು ಪ್ಲಾಂಟ್ ದಿಸ್ ಸಮ್ವೇರ್. ಎಲ್ಲಿ ಜನ ಇದ್ದಾರೋ ಅಲ್ಲಿ ಇದನ್ನು ಬಿಟ್ಟು ಇವನು ಪರಾರಿ ಹಾಕಿ ಟ್ರೈ ಮಾಡಿದ್ದಾನೆ ಇವನು ಡೆಫಿನೆಟ್ಲಿ. ಅದಾದಮೇಲೆ ಅದು ಆಗಿಲ್ಲ ಅವನ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಗಿವ್ ಯು ಒಂದು ಕ್ಲಾಸಿಕ್ ಎಕ್ಸಾಂಪಲ್. ಇದಕ್ಕೆ ಇನ್ನೊಂದು ಇದೇ ಥರ ಹೇಗಾಗುತ್ತೆ ಮಿಸ್ಕ್ಯಾಲ್ಕುಲೇಷನ್ಸ್ ಕೆಲವು ಸರಿ ಏನಕ್ಕೆ. 9/11 ನಡೆದಾಗ ಅಮೇರಿಕದಲ್ಲಿ ಈ ವಾಷಿಂಗ್ಟನ್ಲಿ ಪೆಂಟಗಾನ್ ಕಡೆಗೆ ಬಂದಂತಹ ಒಂದು ವಿಮಾನ ಕೆಲವರ ವಾದದ ಪ್ರಕಾರ ವೈಟ್ ಹೌಸ್ ಕಡೆಗೆ ಹೋಗಬೇಕಿತ್ತು ಅಂತ. ಕೆಲವರು ವಾದ, ನಿಜಾನೋ ಸುಳ್ಳು ಆ ಪ್ರಶ್ನೆ ಬೇರೆ, ಅದಲ್ಲ ಅದು. ಬಟ್ ಅವನು ಭಾಳ ಬೇಗ ಅರ್ಲಿ ಆಲ್ಟಿಟ್ಯೂಡನ್ನು ಕಳ್ಕೊಂಡಿದ್ದರಿಂದ ಅವನು ವಾಸ್ ನಾಟ್ ಎ ಪ್ರೊಫೆಷನಲ್. ಕೆಳಕ್ಕೆ ಬೇಗ ಬಂದಿದ್ದರ ಪರಿಣಾಮ ತೊಗೊಂಡೋಗಿ ಅದನ್ನು ಪೆಂಟಗಾನ್ ಬಿಲ್ಡಿಂಗ್ ಮೇಲೆ ಬೆಳೆಸ್ದ ಅಂತ ಅಲ್ಲಿ ಬ್ಲಾಸ್ಟ್ ಆಯಿತು. ಹಾಗೆ ಇವನೇನೋ ಒಂದು ಪ್ಲಾನ್ ಹಾಕಿದ್ದಾನೆ, ಬಟ್ ಅದನ್ನು ಜಾರಿಗೊಳಿಸುವಲ್ಲಿ ವಿಫಲರಾಗೋಗಿರ್ಬೋದು ಇವನು. ಅದು ಎಕ್ಸಿಕ್ಯೂಷನಲ್ಲಿ ಫೇಲ್ ಅಂತ ಕಾಣಿಸ್ತಿದೆ. ಆಲ್ ರೈಟ್, ಅದೇ ಪಾರ್ಕಿಂಗ್ ಲಾಟು ಪಾರ್ಟು, ಕಾರ್ ಎಲ್ಲಿ ಬಂತು, ಕಾರ್ ಎಲ್ಲೋಯ್ತು, ಎಲ್ಲಿ ತಿರುಕತ್ತು, ಎಲ್ಲಿ ನಿಂತ್ಕೊಂಡಿತ್ತು, ಅದೆಲ್ಲ ಟೋಲ್ಗಳು ಮತ್ತು ಇದರಲ್ಲಿ ಎಲ್ಲ ಇವಾಗೆಲ್ಲ CCTV ಕ್ಯಾಮ್ರಾಗಳಿರೋದ್ರಿಂದ ಸಿಕ್ಕಿರುತ್ತೆ. ಒಂದಂತೂ ನಿಜ, ಅವನು ಆ ಸಿಗ್ನಲ್ ಹತ್ರ ಬ್ಲಾಸ್ಟ್ ಆಗಿದ್ದರಿಂದ ಅಥವಾ ಅದು ಆಗೋಗಿದ್ದರಿಂದ 12ಕ್ಕೆ ನಿಂತೋಗಿದೆ ಇದು. ಕೆಲವರು ಹೇಳ್ತಿರೋದು ಒಂಚೂರು ಹಿಂದೆ ಮುಂದಕ್ಕೆ ಹೋಗಿದ್ದಿದ್ರೆ ಅದು ಈ ಕಡೆಗೆ ಮಾರ್ಕೆಟ್ ಇತ್ತು, ಆ ಕಡೆಗೆ ಚಾಂದಿನಿ ಚೌಕ್ ಎಲ್ಲ ಇತ್ತು, ಸಿಕ್ಕಾಪಟ್ಟೆ ಜನ ಇರೋರು, ಅಲ್ಲಿ ತೊಗೊಂಡೋಗಿ ಏನಾದ್ರು ಇದನ್ನು ಬ್ಲಾಸ್ಟ್ ಗೀಸ್ಟ್ ಆಗಿಬಿಟ್ಟಿದ್ದಿದ್ರೆ ಅಥವಾ ಅಲ್ಲಿ ನಿಲ್ಲಿಸಾಗಿದ್ದಿದ್ರೆ ಸಿಕ್ಕಾಪಟ್ಟೆ ಜನ ಇನ್ನೂ ಸತ್ತೋಗಿರೋರು. ಕೆಂಪುಕೋಟೆ ಪ್ರವಾಸಿಗರ ವೀಕ್ಷಣೆಗೆ ಅವತ್ತು ರಜಾ ಇತ್ತು. ಎಸ್. ಇನ್ನು ಕಾರ್ನ ಚರಿತ್ರೆ ಕೂಡ ಬಹಳ ರೋಚಕವಾಗಿದೆ. ಈ ಕಾರ್ ಯಾರ್ಯಾರ ಕಡೆಯಿಂದ ಯಾರ್ಯಾರ ಕಡೆಗೆ ಹ್ಯಾಂಡ್ ಓವರ್ ಆಗಿತ್ತು ಅನ್ನೋದರ ಡೀಟೇಲ್ ಕೂಡ ಲಭ್ಯವಾಗಿದೆ. ಅಗೇನ್ ಕಾರ್ದು ಚರಿತ್ರೆ ಸಿಕ್ಕತ್ತೆ. ಕಾರನ್ನ ಪುಲ್ವಾಮಾದ ತಾರೀಖಿನಿಂದ ಪಡೆದುಕೊಂಡಿದ್ದ ಡಾಕ್ಟರ್ ಉಮರ್ ಅಧಿಕೃತವಾಗಿ ಮಾರಾಟವಾಗಿರಲಿಲ್ಲ. ಆ ಪುಲ್ವಾಮಾದ ತಾರೀಖಿನನ್ನು ಫಸ್ಟ್ ಅರೆಸ್ಟ್ ಮಾಡಿ ಒಳಗಾಕಬೇಕು. ಆದರೂ ಕಾರನ್ನು ಅವನು ದೆಹಲಿ ತಗೊಂಬಂದಿದ್ದ. ಈ ಕಾರನ್ನು ಗುರುಗ್ರಾಮದ ಶಾಂತಿನಗರದ ಮೊಹಮ್ಮದ್ ಸಲ್ಮಾನ್ ಅನ್ನೋನು ಇದರ ಮಾಲೀಕ ಅಂತೆ. ಮಾರ್ಚಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ ಡೀಲರ್ಗಳಿಗೆ ಅದನ್ನು ಮಾರಿದಾನವನು. ಸ್ಪಿನಿ ಕಂಪನಿಯಿಂದ ಕಾರ್ ಖರೀದಿಸಿದ್ದ ಓಕ್ಲಾ ನಿವಾಸಿ ದೇವೇಂದ್ರ ಅನ್ನೋ ವ್ಯಕ್ತಿ, ಅವನು ಸೆಕೆಂಡ್ ಹ್ಯಾಂಡ್ ಕಾರ್ ಡೀಲರ್ ಆಗಿದ್ದಾರೆ. ಫರೀದಾಬಾದ್ನ ಸೋನು ಸಚಿನ್ ಅನ್ನೋರಿಗೆ ಮಾರಿದಾನವರು. ಸೋನುವಿಂದ ಕಾಶ್ಮೀರದ ಪುಲ್ವಾಮಾದ ತಾರೀಖಿಗೆ ಈ ಕಾರು ವ್ಯಾಪಾರ ಆಗಿದೆ. ಕಾರಿನ ದಾಖಲೆ ಪತ್ರಗಳಲ್ಲಿ ಸಮಸ್ಯೆ ಇದ್ದ ಕಾರಣ ಪುಲ್ವಾಮಾ ನಿವಾಸಿ ಡಾಕ್ಟರ್ ಉಮರ್ಗೆ ಕಾರನ್ನು ಅಧಿಕೃತವಾಗಿ ಮಾರಾಟ ಮಾಡಿರಲಿಲ್ವಂತೆ. ಆದರೆ ಕಾರನ್ನು ಕೊಟ್ಟಿದ್ರು ಅಧಿಕೃತ ಉಮರ್ಗೆ. ಹೀಗಾಗಿ ಈಗ ಕಾರಿನ ಮಾಲೀಕನನ್ನು ವಿಚಾರಣೆ ಮಾಡ್ತಾರೆ. ಏನು ಕಾಗದ ಪತ್ರ ಅಂದರೆ ಕದ್ದು ಕಾರೋ, ದಗಾಕೋರ್ತನದ ಕಾರೋ, ಏನದು? ಒಬ್ಬರ ಕೈಯಿಂದ ಒಬ್ಬರ ಕೈಗೆ ಹೋಗುವಾಗ ದಾಖಲೆ ಕರೆಕ್ಟ್ ಆಗಿರುತ್ತೆ. ದಿಸ್ ಇಸ್ ವೇರ್ ಗವರ್ನಮೆಂಟ್ ಶುಡ್ ಸ್ಟೆಪ್ ಇನ್. ಈಗಿಲ್ಲಿ ಆಸ್ತಿನ 30-40 ಸೈಟು, ಅರ್ಧ ಎಕರೆ ಜಮೀನು ಏನಾರು ಇದ್ದುಕೊಳ್ಳಿ, ಯಾರ ಮೂಲ ಮಾಲೀಕನ ಹೆಸರಿದೆ ಅವನು ಬಾಯಿ ಮುಚ್ಕೊಂಡು ಉಸಿರು ಬಿಗಿ ಹಿಡ್ಕೊಂಡು ಮೂಗಿ ಹಿಡ್ಕೊಂಡು ಹೋಗ್ತಾನೋ ಇಲ್ವೋ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ? ಹೋಗ್ತಾನೋ ಇಲ್ವೋ? ಹಾಗೆ ಕಾರನ್ನು ಯಾವನ್ಗಾದ್ರೂ ಮಾರು, ಫಾರಮ್ಗೆ ಸೈನ್ ಹಾಕೋದು, ಪಗ್ರಿಮೆಂಟು ಇಲ್ಲ, ರಿಜಿಸ್ಟರ್ ಮಾಡಲೇಬೇಕು. ಸುಮ್ಮನೆ ಕೊಟ್ಬಿಟ್ಟು ಮಾಡಲೇಬೇಕು ಸರ್. ಸೆಕೆಂಡ್ ಹ್ಯಾಂಡ್ ಕಾರ್ ಡೀಲರ್ಗಳು ತೊಗೊಂಡ್ಬಿಟ್ರೆ ಹ್ಯಾಂಡ್ ಟು ಹ್ಯಾಂಡ್ ಆಗಿ ನಂಬರ್ ಆಫ್ ಹ್ಯಾಂಡ್ಸ್ ಜಾಸ್ತಿ ಆಗ್ಬಿಟ್ಟು ವ್ಯಾಲ್ಯೂ ಆಫ್ ದಿ ಕಾರ್ ಕಡಿಮೆ ಆಗ್ಬಿಡುತ್ತೆ. ಸೆಕೆಂಡ್ ಹ್ಯಾಂಡ್ ಕಾರ್ ಡೀಲರ್ ಬಂದರೆ ಅದನ್ನು ಲೈಫ್ ಆಫ್ ದಿ ಕಾರ್ ಓನರ್ಶಿಪ್ ಅಂತ ಟ್ರೀಟ್ ಮಾಡದಿದ್ರಾಯ್ತು. ಯಾವನೇ ಕಾರನ್ನು ಯಾವನಿಗಾರು ಮಾರ್ಕೊಳ್ಳಿ, ರಿಜಿಸ್ಟರ್ ಆಗಲೇಬೇಕು. ಮಾರ್ತಿರೋನು ಕಾರ್ ಜೊತೆ ಫೋಟೋ ತೆಗೆಸ್ಬೇಕು, ತಗೋತಿರೋನು ಕಾರ್ ಜೊತೆ ಫೋಟೋ ತೆಗೆಸ್ಬೇಕು, ಇಬ್ರು ನಿಂತ್ಕೊಂಡು ಆ ಕಾರ್ ಜೊತೆ ಫೋಟೋ ತೆಗೆಸ್ಬೇಕು. ಆಗಲೇಬೇಕು. ಬೇರೆ ದಾರಿಯ ನೋ ಅಗ್ರಿಮೆಂಟ್, ನಥಿಂಗ್. ಸರ್ ಅದು ಸೆಕೆಂಡ್ ಹ್ಯಾಂಡ್ ಕಂಪನಿ ಅಂದರೆ ಕಂಪನಿ ಒಬ್ಬ ನಾಮಿನೇಟ್ ಮಾಡಲಿ, ಅವನು ಬಂದು ರಿಜಿಸ್ಟರ್ ಮಾಡಲಿ.
ಎಷ್ಟೋ ಕಂಪನಿಗಳಲ್ಲಿ ಜಮೀನು ಮಾರ್ತಾರೆ, ಪ್ರೈವೇಟ್ ಕಂಪನಿಗಳಲ್ಲಿ ಅಥವಾ ಯಾರೋ ಬೇರೆ ಕಂಪನಿಲಿ. ಆ ಜಮೀನು ಮಾರಕ್ಕೆ ಚೇರ್ಮನ್ನು ಮ್ಯಾನೇಜಿಂಗ್ ಡೈರೆಕ್ಟ್ರೇ ಬರಬೇಕು ಅಂತಿಲ್ಲ. ಡೆಸಿಗ್ನೇಟೆಡ್ ಒಬ್ಬರನ್ನ ಹಾಕ್ತಾರೆ ಕಂಪನಿಯಿಂದ. ಇಂಥವ್ರಿಗೆ ಡೆಸಿಗ್ನೇಟೆಡ್ಡು, ಇದನ್ನು ಸೇಲ್ಗೆ ಅಥವಾ ಖರೀದಿಗೆ ಅವ್ರೋಗಿ ಮಾಡ್ತಾರೆ. ಹಾಗೆ ಇವರು ಮಾಡಬೇಕು. ಇದು ತರದೇ ಇದ್ದರೆ ಇದು ಎಂದಿಗೂ ಎಂಡ್ ಆಗಲ್ಲ ಈ ಸಿಸ್ಟಮ್ ಇಲ್ಲದೆ ಹೋದರೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.